ಹಾಯ್ ಕನ್ನಡ ಪದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೆಸೆಟ್ 2025ಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ವೈಟ್ ಮಾಡ್ತಿದ್ದಂಥ ವಿದ್ಯಾರ್ಥಿನಿಯರಿಗೆ ಸಂಬಂಧಪಟ್ಟಂತೆ ಹೊಸ ದಿನಾಂಕವನ್ನು ಪ್ರಕಟ ಮಾಡಿರೋದಾಗಿರುವಂಥದ್ದಾಗಿರುತ್ತೆ. ಸೊ ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಒಂದು ಆಗಸ್ಟ್ ತಿಂಗಳ 28ನೇ ತಾರೀಕು 2025ರಿಂದ ಅರ್ಜಿಯನ್ನು ಆಹ್ವಾನಿಸಲಾಗ್ತದೆ ಅಂತ ಅಧಿಸೂಚನೆಯಲ್ಲಿ ಮಾಹಿತಿನ ಕೂಡ ಕೊಟ್ಟಿದ್ರು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದನೇ ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ರು 2025ರ ಕೆಸೆಟ್ಗೆ ಸಂಬಂಧಪಟ್ಟಂತೆ. ಅದರಲ್ಲಿ ತಿಳಿಸಿದಂಥ ಒಂದು ಮಾಹಿತಿ ಏನಾಗಿರುತ್ತೆ ಅಂದರೆ ಆಗಸ್ಟ್ ತಿಂಗಳ 2025ರಿಂದ ಅರ್ಜಿಗಳನ್ನು ಸಲ್ಲಿಕೆ ಮಾಡಬಹುದಾಗಿರುತ್ತೆ. ಪ್ರಾರಂಭ ದಿನಾಂಕ ಆಗಿರುತ್ತೆ ಅಂತ ಮಾಹಿತಿನ ಕೂಡ ಕೊಟ್ಟಿದ್ರು. ಆದರೆ ಯಾವುದೇ ರೀತಿಯಾಗಿ ಅರ್ಜಿಗಳು ಆಗಸ್ಟ್ 28 2025ರಿಂದ ಪ್ರಾರಂಭ ಆಗಿಲ್ಲ ಅಂತ ಹೇಳ್ಬೋದು. ಇಲಾಖೆ ಕಡೆಯಿಂದ 28ನೇ ತಾರೀಕಿನಂತೆ ಕೂಡ ಮಾಹಿತಿನ ಕೊಟ್ಟರು. 29ರಿಂದ ಶುರು ಮಾಡ್ತೇವೆ ಅಂತ, ನಂತರದಲ್ಲೂ ಕೂಡ ಒಂದು 29ರ ಬದಲಾಗಿ ಒಂದು ತಾಂತ್ರಿಕ ಸಮಸ್ಯೆಗಳು ಎದುರಾಗಿದ್ದಾವೆ, ಹಾಗಾಗಿ 30ರಿಂದ ಶುರು ಮಾಡ್ತೇವೆ ಅಂತ ಮಾಹಿತಿನ ಕೊಟ್ಟರು. ಸೊ ಇದೀಗ ಒಂದು ಅಧಿಕೃತ ಮಾಹಿತಿ ಕೂಡ ಪ್ರಕಟ ಆಗಿರೋದಾಗಿರುತ್ತೆ. ಸೊ ಇಲಾಖೆ ಕೊಟ್ಟಿರುವಂತಹ ನೀವು ಹೊಸ ಒಂದು ದಿನಾಂಕ ಯಾವಾಗಿರುತ್ತೆ ಇದರ ಅಪ್ಲಿಕೇಶನ್ ಹಾಕೋದಕ್ಕೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ಹೆಚ್ಚುವರಿ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೆ ಮಾರಿದೆ ವಿಡಿಯೋ ಶೇರ್ ಮಾಡಿ. ಹೆಚ್ಚಿಗೆ ಕ್ವಿಕ್ ಮಾಹಿತಿಗಳಿಗೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಒಂದು ಕನ್ನಡವಾದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಇರೋದಾಗಿರುತ್ತೆ. ಹೆಚ್ಚುವರಿ ಮಾಹಿತಿನ ನೀವು ಪಡ್ಕೊಬೋದಾಗಿರುತ್ತೆ ಅಂತ ಹೇಳ್ತಾ, ಹಾಗೆ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಎಲ್ಲ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಮಾಹಿತಿನ ನೀವು ಪಡ್ಕೊಂತಾ ಇರಬಹುದಾಗಿರುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋನ ಮರದೇ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಈಗ ಒಂದು ಹೊಸ ದಿನಾಂಕದ ಬಗ್ಗೆ ಮಾಹಿತಿನ ತಿಳಿಸುವಂತಾದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದ ಮಾಹಿತಿನ ಕೊಟ್ಟಿರ್ತಾರೆ. ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಾ ಇರ್ತಾರೆ ವಿದ್ಯಾರ್ಥಿಗಳಿಗೆ ಏನೇನು ಮಾಹಿತಿನ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಇಲಾಖೆ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಅಧಿಕೃತ ಮಾಹಿತಿ ಪ್ರಕಾರದಲ್ಲಿ ಸೆಪ್ಟೆಂಬರ್ ತಿಂಗಳ 1ನೇ ತಾರೀಕು 11 ಗಂಟೆ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಲಿಂಕ್ ಅನ್ನು ಸಕ್ರಿಯಗೊಳಿಸಲಾಗ್ತದೆ, ಅಂದ್ರೆ ಅದು ಆಕ್ಟಿವೇಟ್ ಮಾಡಲಾಗ್ತದೆ. ಸೊ ನಂತರದಲ್ಲಿ ಆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಸೆಪ್ಟೆಂಬರ್ 1ನೇ ತಾರೀಕು 2025ರಿಂದ ಒಂದು ಕೆಸೆಟ್ ಕರ್ನಾಟಕ ರಾಜ್ಯದ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ, ಅಂದ್ರೆ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದ ನಡೆಸ್ತಕ್ಕಂಥ ಒಂದು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂತಾನೆ ಕರೀತಾರೆ ಇದನ್ನ. ಕರ್ನಾಟಕ ಒಂದು ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರೀತಿಲ್ಲ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಆಗಿರುವುದಿಲ್ಲ, ಇದು ಕರ್ನಾಟಕ ಸಹಾಯಕ ಪ್ರಾಧ್ಯಾಪಕರ ಒಂದು ಪರೀಕ್ಷೆ ಆಗಿರುವಂತದ್ದಾಗಿರುತ್ತೆ. ಈ ಒಂದು ಪರೀಕ್ಷೆ ಅಂತಕ್ಕಂಥದ್ದೇನಿದೆಯಲ್ಲ ಸೆಪ್ಟೆಂಬರ್ ತಿಂಗಳ 1ನೇ ತಾರೀಕು 2025ರಿಂದ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಸಿಕ್ಕಿರುವಂತಹ ಮಾಹಿತಿನ ತಿಳಿಸಿದ್ದೀವಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.